ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬಗ್ಗೆ ನೋಡಿ. ಸ್ಕಾಲರ್ಶಿಪ್ ನೀವು ಪ್ರತಿ ವರ್ಷ ನಾ ಹೇಳೋ ತರ ಸ್ಕಾಲರ್ಶಿಪ್ ಮಾಡಿದ್ರೆ ಹತ್ತತ್ರ ನಿಮಗೆ 2 lakh ಪ್ಲಸ್ ಸ್ಕಾಲರ್ಶಿಪ್ ಸಿಗುತ್ತೆ ಪ್ರತಿ ವರ್ಷ. ಇದು ನೋಡಿ ಸ್ಯಾಲ್ರಿ ಅಲ್ಲ, ನಿಮ್ಗೆ ಹೇಳ್ತಿರೋದು ಸ್ಕಾಲರ್ಶಿಪ್. ಪ್ರತಿ ವರ್ಷ 2 ಲಕ್ಷದ ಮೇಲೆ ಸ್ಕಾಲರ್ಶಿಪ್ ತಗೋಬಹುದು ನೋಡಿ. ಕಂಪ್ಲೀಟ್ ಆಗಿ ಪಕ್ಕಾ ಬರುವಂತ ಸ್ಕಾಲರ್ಶಿಪ್ಸ್ ಮತ್ತೆ ಇವು ಬರ್ಬೋದು, ಮತ್ತೆ ಮೆರಿಟ್ ಲಿಸ್ಟ್ ಅಲ್ಲಿ ಮತ್ತೆ ಒಂದಿಷ್ಟು ಕ್ಯಾಟಗರಿ ವೈಸ್ ಅಲ್ಲಿ ಇರ್ತದೆ. ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ವಿಡಿಯೋಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಈ ತರ ನಿಮಗೆ ಡೆಡಿಕೇಟ್ ಆಗಿ ವಿತ್ ಡಾಕ್ಯುಮೆಂಟ್ಸ್ ಮತ್ತೆ ವಿತ್ ಪ್ರೂಫ್ ಸಮೇತ ತಂದು ವಿಡಿಯೋ ಮಾಡ್ತಿರ್ತೀನಿ. ಈ ತರ ವಿಡಿಯೋ ಮಾಡಿಸ್ಬೇಕಂದ್ರೆ ನಿಮ್ ಕಡೆಯಿಂದ ನನಗೆ ಏನ್ ಬೇಕಾಗಿರುತ್ತೆ, ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಆದ್ರೆ ಬೇಕಾಗಿರುತ್ತೆ. ನೀವು ಮಾಡುವಂತ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ನಾವು ಈ ತರ ಸಾಕಷ್ಟು ವಿಡಿಯೋ ಮಾಡಕ್ಕೆ ನಿಮ್ ಕಡೆ ನಮಗೆ ಮೋಟಿವೇಶನ್ ಅದ ಸಿಕ್ಕಂಗುತ್ತೆ. ಈಗಲೇ ಒಂದು ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಲೈಕ್ ಕೂಡ ಮಾಡ್ಕೊಂಬಿಡಿ. ಹಾಗೂ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ತರ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಕೂಡ ಸ್ಕಾಲರ್ಶಿಪ್ ತುಂಬಾ ನೀಡೆಡ್ ಇರುತ್ತೆ. ಯಾಕಂದ್ರೆ ಇವನ್ ನಾನು ಇಷ್ಟು ಬೆನಿಫಿಟ್ಸ್ ತಗೊಂಡಿನ ಅದೇ ತರ ನೀವು ಬೆನಿಫಿಟ್ಸ್ ತಗೋಬೇಕಂದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆನಾ? ಓಕೆ ನೋಡಿ, ಕಾಣಿಸ್ತಿದೆ ಸ್ಕಾಲರ್ಶಿಪ್ಸ್ 2026-27 ಸ್ಕಾಲರ್ಶಿಪ್ ಲಿಸ್ಟ್ ಅಂತಂದು. ಇವು ಗೌರ್ಮೆಂಟ್ ಸ್ಕಾಲರ್ಶಿಪ್, ಇವು ಪಕ್ಕಾ ಬರ್ತವೆ. ಓಕೆ, 100% ಬರುವಂತ ಸ್ಕಾಲರ್ಶಿಪ್ಸ್ ಇವೆಲ್ಲ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್. SSP ಸ್ಕಾಲರ್ಶಿಪ್ ಯಾವುದು, ಫೀ ರಿಯಂಬರ್ಸ್ಮೆಂಟ್, ಪ್ರೈಸ್ ಮನಿ, ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್ಸ್, ಲೇಬರ್ ಸ್ಕಾಲರ್ಶಿಪ್ಸ್, ವಿದ್ಯಾರ್ಥಿ ಸ್ಕಾಲರ್ಶಿಪ್, CM ರೈತ ವಿದ್ಯಾನಿಧಿ, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ಸ್. ಮೊದಲನೇದಾಗಿ ನಿಮಗೆ ಕಾಣಿಸ್ತಿದೆ ಅನ್ಸ್ತಿದೆ, ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಫೀ ರಿಯಂಬರ್ಸ್ಮೆಂಟ್. ಈ ಸ್ಕಾಲರ್ಶಿಪ್ ಅಂದ್ರೆ ನಿಮ್ಗೆ ಗೊತ್ತು ಏನು, ಇದು ಯಾವ ತರ ಅಂದ್ರೆ ನಿಮ್ಮ ಒಂದು ಏನ್ ಫೀಸ್ ಪೇ ಮಾಡಿರ್ತೀರ ಅದರಲ್ಲಿ ನಿಮ್ಗೆ 45% 50% ನಿಯರ್ಲಿ ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಗೆ ಫೀ ರಿಯಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ಸ್ ಅಂತ ಕೊಡ್ತಾರೆ. ಪ್ರೈಸ್ ಮನಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ SC/ST ಸ್ಟೂಡೆಂಟ್ಸ್ ಗಳಿಗೆ ನಿಮ್ದು ಏನಾದ್ರು 60% ಮೇಲೆ ಏನಾದ್ರು ನಿಮ್ದು ಒಂದು ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಇದ್ರೆ ನಿಮ್ಗೆ ಪ್ರೈಸ್ ಮನಿ ಅಂತ ಕೊಡ್ತಾರೆ. ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್ ಬಂದು ಕಂಪ್ಲೀಟ್ ಆಗ್ಬಿಟ್ಟು ನಿಮ್ಗೆ ಮೈನಾರಿಟಿ ಸ್ಟೂಡೆಂಟ್ಸ್ ಕೊಡ್ತಾರೆ. ನೆಕ್ಸ್ಟ್ ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ನಿಮ್ಗೆ ಲೇಬರ್ ಸ್ಕಾಲರ್ಶಿಪ್ಸ್ ಬರ್ತಾ ಹೋಗುತ್ತೆ ನೋಡಿ. ಲೇಬರ್ ಸ್ಕಾಲರ್ಶಿಪ್ ಪ್ರತಿ ವರ್ಷ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. 2023 ಅಲ್ಲಿ 60,000 ಕೊಡ್ತಿದ್ರು, ಇವಾಗ 20,000, ಇವಾಗ 10,000 ಬಂದಿದೆ. ನೆಕ್ಸ್ಟ್ ಒಂದ್ಸರಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮೊದಲು ಬಂದ್ಬಿಟ್ಟು ನಮಗೆ ಎಷ್ಟು ಕೊಡ್ತಿದ್ರು, 15,000 ಕೊಡ್ತಿದ್ರು. ಈ ವರ್ಷ 20,000 ಕೊಡ್ತೀನಿ ಅಂತ ಆದೇಶ ಅದು ಹೊರಡಿಸಿದ್ದಾರೆ. ನೋಡೋಣ ಎಷ್ಟು ಕೊಡ್ತಾರೆ ಅಂತ. CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಹಾಗೆ ಡಾಕ್ಟರ್ BR ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಕೊಡ್ತಾರೆ. ಇದು ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಆಯ್ತು. ನೆಕ್ಸ್ಟ್ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕೇಳ್ತೀರಾ. ನಾನ್ ಗೌರ್ಮೆಂಟ್ ಆರ್ NGO ಸ್ಕಾಲರ್ಶಿಪ್ ಅಂತ ಕರಿತೀವಿ. ಇದು ಒಂದಿಷ್ಟು ಲೀಸ್ಟ್ ಗಳಾದ್ರೆ ಕೊಟ್ಟಿದೆ. ಏನು, ಮೊದಲನೇದಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ಸ್. ಇದು ಪ್ರತಿ ವರ್ಷ ಮತ್ತೆ ಇನ್ನು ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ನೀವು ಡಾಕ್ಯುಮೆಂಟ್ಸ್ ಮಾತ್ರ ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾತ್ರ ಮಾಡಬೇಕಾಗಿರುತ್ತೆ. ಇದು ನಿಮ್ಗೆ ಅಮೌಂಟ್ ಚೆಕ್ ಮುಖಾಂತರ ನಿಮ್ಮ ಒಂದು ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ಬರುತ್ತೆ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಸ್, ಇದು ಸಿಕ್ಕಾಪಟ್ಟೆ ಲಾರ್ಜ್ ನಂಬರ್ ಅಲ್ಲಿ ಕೊಡುವಂತ ಸ್ಕಾಲರ್ಶಿಪ್ಸ್ ಆಗಿರುತ್ತೆ. ರಿಲಯನ್ಸ್ ಫೌಂಡೇಶನ್ಸ್ ಗ್ರಾಜುಯೇಟೆಡ್ ಸ್ಕಾಲರ್ಶಿಪ್ಸ್, ಅಂಡರ್ ಗ್ರಾಜುಯೇಟ್ ಸ್ಕಾಲರ್ಶಿಪ್ ಕೊಡ್ತಾರೆ, ಮತ್ತೆ PG ಸ್ಟೂಡೆಂಟ್ಸ್ ಕೊಡ್ತಾರೆ. ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಲಾರ್ಜ್ ನಂಬರ್ ಸ್ಟೂಡೆಂಟ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಕಡೆ ತುಂಬಾ ಸ್ಟೂಡೆಂಟ್ಸ್ ಗೆ ಸಿಗುವಂತ ಸ್ಕಾಲರ್ಶಿಪ್ಸ್ ಆದ್ರೆ ಆಗಿರುತ್ತೆ. ನೆಕ್ಸ್ಟ್ ಟಾಟಾ ಟ್ರಸ್ಟ್ ಸ್ಕಾಲರ್ಶಿಪ್ಸ್, ಇದ್ರ ಬಗ್ಗೆ ನಿಮಗೆ ಗೊತ್ತು, ಟಾಟಾ ಕಂಪನಿಗಳು ಕೊಡ್ತಿರೋ ಒಂದು ಸ್ಕಾಲರ್ಶಿಪ್. NGO ನಾನ್ ಗವರ್ಮೆಂಟ್ ಸ್ಕಾಲರ್ಶಿಪ್, ಅದರಲ್ಲಿ SBI ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಮತ್ತೆ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಸ್, HDFC ಎಜುಕೇಶನ್ ಕ್ರೈಸಿಸ್ ಸ್ಕಾಲರ್ಶಿಪ್ಸ್, ಸಂತೋಷ್ ಸ್ಕಾಲರ್ಶಿಪ್ಸ್, ನೆಕ್ಸ್ಟ್ ಸುಜಾನ್ ನಿಧಿ ಸ್ಕಾಲರ್ಶಿಪ್ಸ್. ಇನ್ನೇ ತರ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ಸ್ ಇದಾವೆ. ನಾನು ಇದಕ್ಕೆ ಪ್ರತಿಯೊಂದು ವಿಡಿಯೋಕ್ಕೂ ಡೆಡಿಕೇಟ್ ಆಗಿ ನಿಮಗೆ ಮಾಡಿ ತಿಳಿಸ್ತೀನಿ. ಆದ್ರೆ ಅದ್ರ ಬಗ್ಗೆ ನೀವೇನ್ ತಲೆ ಕೆಡ್ಸಕೋಬೇಡಿ. ಮತ್ತೆ ಒನ್ ಮೋರ್ ಥಿಂಗ್, ಈ ತರ ಸ್ಕಾಲರ್ಶಿಪ್ಸ್ ನಿಮ್ಗೆ ಯಾರು ಕೊಡ್ತಾರೆ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ಏನ್ ಎಲಿಜಿಬಿಲಿಟಿ, ಏನ್ ಡಾಕ್ಯುಮೆಂಟ್ಸ್, ಏನ್ ಬೆನಿಫಿಟ್ಸ್ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋ ಮಾಡಿಸೋದ ತಿಳಿಸ್ತಾ ಇರ್ತೀನಿ. ಓಕೆನಾ? ನೋಡಿ, ಏನಕ್ಕೆ ಕೊಡ್ತಾರೆ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಆರ್ NGO ಸ್ಕಾಲರ್ಶಿಪ್ಸ್ ಅಂದ್ರೆ, ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅದರಲ್ಲಿ 5% ಪ್ರಕಾರ ಗೌರ್ಮೆಂಟ್ ಆದೇಶ ಪ್ರಕಾರ ಸ್ಕಾಲರ್ಶಿಪ್ ಮುಖಾಂತರ ನೀವು ಸ್ಟೂಡೆಂಟ್ಸ್ ಗೆ ಕೊಡ್ಲೇಬೇಕಾಗಿರುತ್ತೆ. ಈ ತರ ನನಗೆ ಪ್ರೈವೇಟ್ ಅಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿದೆ, ಮತ್ತೆ ಗೌರ್ಮೆಂಟ್ ಅಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿದೆ. ಇವಾಗ ನಾನು ನಿಮಗೆ ಲೈವ್ ಪ್ರೂಫ್ ಅಲ್ಲಿ ತೋರಿಸ್ತೀನಿ ನೋಡಿ. ನಿಮಗೆ ಇದು ನಾನು ಪ್ರೈವೇಟ್ ತೋರಿಸ್ತೀನಿ ಸ್ಕಾಲರ್ಶಿಪ್ಸ್. ನಾನು 2023 ಅಲ್ಲಿ ಹಾಕಿದೆ, ಕಾಣಿಸ್ತಿದೆ ನಿಮಗೆ. 2023 ಅಲ್ಲಿ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್ ಯು ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟ್ ದ ಆಫರ್ ಲೆಟರ್. ನಿಮ್ಗೆ ಸ್ಕಾಲರ್ಶಿಪ್ ಸಿಕ್ಕಿದ ತಕ್ಷಣ ಆಫರ್ ಲೆಟರ್ ಕೊಡ್ತಾರೆ. ನೋಡ್ಬೋದು ನಿಮಗೆ 2023 ಅಲ್ಲಿ ನನಗೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಯಿತು, ಅದರದ್ದು 50,000. 2024 ಅಲ್ಲಿ 50,000, 2025-26 ಅಲ್ಲಿ 50,000. ನೆಕ್ಸ್ಟ್ 2027 ಡಾಕ್ಯುಮೆಂಟ್ಸ್ ಆದ್ರೆ ಕೇಳಿದೆ, ಡಾಕ್ಯುಮೆಂಟ್ಸ್ ಆದ್ರೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಏನಾಗಿದೆ, ಇದ್ರದ್ದು ಇನ್ನು 50,000 ಬಂದಿಲ್ಲ. ಇದು ಗೌರ್ಮೆಂಟ್ಸ್ ಕಡೆ ಅಂತ. ಇದು ಯಾವ ಸ್ಕಾಲರ್ಶಿಪ್, HDFC EC ಪರಿವರ್ತನಾ ಸ್ಕಾಲರ್ಶಿಪ್ಸ್. ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ.
ಪರಿವರ್ತನಾ ಇಸಿಎಸ್ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮೆರಿಟ್ ಕಮ್ ನೀಡ್ ಬೇಸ್ 2023 ಮತ್ತೆ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ನೀವೇನಾದ್ರು ಬೇಗನೆ ಬೇಕಾಯ್ತು ಬೇಗನೆ ಕೊಡ್ತಾರೆ. ಇವನ್ ನಿಮ್ಗೆ ರಿಸಲ್ಟ್ ಕೂಡ ಚೆಕ್ ಮಾಡಿದ್ರೆ ನೋಡ್ಬೋದಾಗಿರುತ್ತೆ. ಈ ತರ ಪ್ರತಿ ವರ್ಷ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಪ್ರೈವೇಟ್ ಅಲ್ಲಿ. ಪ್ರತಿ ವರ್ಷ ನಿಮ್ಗೆ ಒಂದ್ಸರಿ ಸೆಲೆಕ್ಟ್ ಆದ್ರೆ ಸಾಕು, 4 ವರ್ಷ ಜಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ, ನಿಮ್ಗೆ ಸ್ಕಾಲರ್ಶಿಪ್ ಕಂಟಿನ್ಯೂಸ್ ಸಿಗ್ತಾ ಹೋಗುತ್ತೆ. ಇದು ಗೌರ್ಮೆಂಟ್ ಕಡೆ ಆಯ್ತು. ಸರಿ, ಇದು ಪ್ರೈವೇಟ್ ಅಂದ್ರೆ NGO ಸ್ಕಾಲರ್ಶಿಪ್, ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ತೋರಿಸಿ ಅಂತ ಹೇಳ್ತೀರಾ, ಅದನ್ನು ತೋರಿಸ್ತೀನಿ. ನಿಮ್ಗೆ ಕಾಣಿಸ್ತಿರ್ಬೋದು. ಇದು ನನಗೆ ಫಸ್ಟ್ ಇಯರ್ಲಿ ಸಿಕ್ಕಿರುವಂತ ಸ್ಕಾಲರ್ಶಿಪ್ಸ್. ಓಕೆನಾ, ನಿಮಗೆ ನನಗೆ ಅವಾಗ ಗೊತ್ತಿರಲಿಲ್ಲ, ಜಸ್ಟ್ ಫಸ್ಟ್ ಡೆಬಿಟಿ ಇದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಜಸ್ಟ್ ನಾನು ಒಂದೇ SSP ಅಷ್ಟೇ ಹಾಕಿದ್ದೆ. ಅವಾಗ 22,700 rupees ಅದ್ರ ಬಂದಿತ್ತು. ಅದು ನಿಮಗೆ ಕಾಣಿಸುತ್ತೆ, ನಿಮಗೆ 2024 ಬಂತು. ನೆಕ್ಸ್ಟ್ ಅದೇ ಸೇಮ್ ನಿಮಗೆ 2000 ಅದ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಬಂದಾಗ ನನಗೆ ಅವಾಗ ವಿಜಯಸಿರಿ ಸ್ಕಾಲರ್ಶಿಪ್ ಬಗ್ಗೆ ಬಂತು. ನಾನು ಅದಕ್ಕೆ ಎಲಿಜಿಬಲ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ 15,000, ಇದು 18,000, ಟೋಟಲ್ ಆಗಿ ನಿಮ್ಗೆ ಎಷ್ಟು ಬಂತಲ್ಲಿ 33,000 ಬಂತು. ನೆಕ್ಸ್ಟ್ ಇನ್ನೊಂದು ಸ್ಕಾಲರ್ಶಿಪ್ ಸೇಮ್ ಅದೇ ತರ ನಿಮ್ಗೆ ಇದು ಕೂಡ ಸೇಮ್, ಇದಕ್ಕೂ ಕೂಡ ಗೊತ್ತಾಯ್ತು. ಇದರಲ್ಲಿ ಬರೀ 18,000 ಆದ್ರೆ ಮೆನ್ಷನ್ ಆಗಿದೆ, ಬಟ್ ಅಮೌಂಟ್ ಆದ್ರೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತಿಲ್ಲ. ಅಮೌಂಟ್ ಎರಡು ಮೆನ್ಷನ್ ಆಗಿದೆ, 15,000, 18,000. ಓಕೆ, ಈ ತರ ಸ್ಕಾಲರ್ಶಿಪ್ಸ್ ನಿಮ್ಗೆ ಏನಾಗುತ್ತೆ, 2 ಸ್ಕಾಲರ್ಶಿಪ್ಸ್ ಬರ್ತಾ ಹೋಗುತ್ತೆ. ಕಾಣಿಸ್ತಿದ್ಯಾಗ ಈ ತರ. ಬಟ್ ಆದ್ರೆ ನೀವು ಒನ್ ಟೈಮ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದ್ರ ಬಗ್ಗೆ ಏನು ಯಾವ ತರ ಡಾಕ್ಯುಮೆಂಟ್ಸ್ ನ ತಗೋಬೇಕು, ಏನ್ ಎಲಿಜಿಬಲ್ ಇದೀವಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ತಿಳ್ಕೊಬೇಕಾಗುತ್ತೆ. ಜಸ್ಟ್ ನಾನು ಈಗ ಇನ್ಫಾರ್ಮೇಶನ್ಸ್ ಆದ್ರೆ ಕೊಟ್ಟಿದ್ದೀನಿ, ಯಾವ ಸ್ಕಾಲರ್ಶಿಪ್ಸ್ ಇರುತ್ತೆ, ಹೆಂಗೆ ಏನೇನು ಅಪ್ಲೈ ಮಾಡ್ಬೇಕಂತ. ಈ ತರ ಪ್ರತಿಯೊಂದು ಸ್ಕಾಲರ್ಶಿಪ್ಸ್ಗೂ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ನೀವು ಜಸ್ಟ್ ಏನಿಲ್ಲ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಸಹ ಮಾಡ್ಕೊಳ್ಳಿ. ಬರುವಂತ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ಸ್ ತಿಳ್ಕೊಂಡು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಖಂಡಿತ ನಿಮ್ಗೂ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ನೋಡಿ, ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಸಿಗುತ್ತೆ, ಬಟ್ ಅವ್ರಿಗೆ ಇನ್ಫಾರ್ಮೇಶನ್ ಸಿಗಲ್ಲ. ನಾನು ಓದ್ಬೇಕಾದಾಗ ನನಗೂ ಇಲ್ಲಿ ಕರ್ನಾಟಕದಲ್ಲಿ ಈ ತರ ಯೂಟ್ಯೂಬರ್ಸ್ ಈ ತರ ಇನ್ಫಾರ್ಮೇಶನ್ಸ್ ಕೊಡೋರಿರ್ಲಿಲ್ಲ. ನಾನು ಹಿಂದಿ ಯೂಟ್ಯೂಬರ್ಸ್ ನೋಡಿ ಅಪ್ಲೈ ಮಾಡ್ತಿದ್ದೆ. ಇವಾಗ ಕನ್ನಡಿಗರಿಗೆ, ಅದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾನು ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಇವಾಗ ನನಗೆ ಬಂದ ಸ್ಕಾಲರ್ಶಿಪ್ಸ್ ಇಷ್ಟೇ ಆಗಿರುತ್ತೆ. ನೀವು ಇದಕ್ಕಿಂತ ಬೇಜಾನ್ ಸ್ಕಾಲರ್ಶಿಪ್ಸ್ ಇದಾವೆ, ಎಲ್ಲಾನು ಅಪ್ಲೈ ಮಾಡಿ. ಯಾವ್ದಾದ್ರು ಒಂದ್ ಸರಿ ನೀವು ಅಪ್ಲೈ ಮಾಡಕ್ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದ್ಸರಿ ಅಪ್ಲೈ ಮಾಡಿ, ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆನಾ, ಅದಕ್ಕೋಸ್ಕರ ಹೇಳೋದು, ಫಸ್ಟ್ ಟೈಮ್ ಸ್ವಲ್ಪ ಡಿಫಿಕಲ್ಟ್, ನೆಕ್ಸ್ಟ್ ಟೈಮ್ ಈಸಿ ಆಗಿರುತ್ತೆ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಎಲ್ಲ ಸ್ಕಾಲರ್ಶಿಪ್ ತಗೊಳ್ಳಿ. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದರ ಡೌಟ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಹಾಗೂ ಸ್ಕಾಲರ್ಶಿಪ್ ಬರೋ ಅಂತ ವಿಡಿಯೋಸ್ಗಳನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸಿಗೋಣ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.